ಓಂ ಶಾಂತಿ. ಮುರಳಿ ದಿನಾಂಕ 10/11/87. अव्यक्त बाप दादा रिवाइज. शुभ चिंतक मणि बन विश्व को चिंतावन से मुक्त करो. ಶುಭ ಚಿಂತಕ ಮಣಿಗಳಾಗಿ ವಿಶ್ವವನ್ನು ಚಿಂತೆಗಳಿಂದ ಬಿಡಿಸಿರಿ. आज रत्नागार बाप अपने रत्नागार चारों ओर के विशेष शुभ चिंतक मणियों को देख रहे हैं. ಇವತ್ತು ಜ್ಞಾನ ರತ್ನಗಳ ಮಾಲೀಕ ತಂದೆ ತನ್ನ ನಾಲ್ಕಾರು ಕಡೆ ಇರತಕ್ಕಂಥ ವಿಶೇಷ ಶುಭ ಚಿಂತಕ ಮಣಿಗಳನ್ನು ನೋಡ್ತಾ ಇದ್ದಾರೆ. रत्नागार बाबा की मणियाँ विश्व में अपनी शुभ चिंतक मणियों किरणों से प्रकाश कर रही है. ರತ್ನಾಗಾರ ತಂದೆ ತನ್ನ ಮಣಿಗಳ ಮುಖಾಂತರ ವಿಶ್ವದಲ್ಲಿ ತನ್ನ ಶುಭ ಚಿಂತಕ ಕಿರಣಗಳ ಪ್ರಕಾಶವನ್ನು ಹರಡಿಸ್ತಾ ಇದ್ದಾರೆ. क्योंकि आज की इस आर्टिफिशियल चमक वाले विश्व में सर्व आत्माएं चिंतामणि हैं. ಯಾಕೆ ಅಂತಂದರೆ ಇವತ್ತಿನ ಕೃತಕವಾದಂತಹ ಹೊಳಪಾಗಿರ್ತಕ್ಕಂಥ ಜಗತ್ತಿನಲ್ಲಿ ಸರ್ವ ಆತ್ಮಗಳು ಚಿಂತಾಮಣಿಗಳು ಆಗಿದ್ದಾರೆ, ಅಂದರೆ ಚಿಂತೆಯಲ್ಲಿದ್ದಾರೆ. ऐसे अल्पकाल की चमकने वाले चिंतामणियों को आप शुभ चिंतक मणियाँ अपनी शुभ चिंतन की शक्ति द्वारा परिवर्तन कर रही हो. ಈ ರೀತಿ ಅಲ್ಪಕಾಲದ ಹೊಳಿತಾ ಇರ್ತಕ್ಕಂಥ ಮಣಿಗಳಿಗೆ ನೀವು ಶುಭ ಚಿಂತಕ ಮಣಿಗಳು ತಮ್ಮ ಶುಭ ಚಿಂತನೆಯಿಂದ ಶಕ್ತಿಯಿಂದ ಪರಿವರ್ತನೆ ಮಾಡ್ತಾ ಇದ್ದೀರಲ್ವ. ಜೈಸೆ सूर्य की किरणों द्वारा दूर दूर अंधकार को मिटाता है. ಹೇಗೆ ತಮ್ಮ ಶುಭ ಚಿಂತಕ ಶಕ್ತಿ ಅಂತಕ್ಕಂಥದ್ದು ವಿಶ್ವವನ್ನು ಪರಿವರ್ತನೆ ಮಾಡ್ತಾ ಇರುತ್ತೆ. ಹೇಗೆ ಸೂರ್ಯನ ಕಿರಣಗಳು ದೂರದಲ್ಲಿರ್ತಕ್ಕಂಥ ಅಂಧಕಾರವನ್ನು ಅಳಿಸಿ ಹಾಕತ್ತೆ. ऐसे आप शुभ चिंतक मणियों की शुभ संकल्प रूपी चमक कहो, किरणें कहो, विश्व के चारों ओर के फैल रही है. ಅದೇ ರೀತಿ ತಾವು ಶುಭ ಚಿಂತಕ ಮಣಿಗಳ ಶುಭ ಸಂಕಲ್ಪ ರೂಪಿ ಹೊಳಪು ಅಂತಾದರೂ ಹೇಳಿ, ಕಿರಣಗಳು ಅಂತಾದರೂ ಹೇಳಿ ವಿಶ್ವದ ನಾಲ್ಕಾರು ಕಡೆ ಹರಡ್ತಾ ಇದೆ. आजकल कई आत्माएं समझती है कि कोई स्पिरिचुअल लाइट प्राप्त गुप्त रूप में अपना कार्य कर रही है. ಈಗಿನ ಕಾಲದಲ್ಲಿ ಕೆಲವು ಮನುಷ್ಯರು ತಿಳ್ಕೊತಾರೆ, ಕೆಲವು ಆತ್ಮರು ತಿಳ್ಕೊತಾರೆ, ಯಾವುದೋ ಒಂದು ಆಧ್ಯಾತ್ಮಿಕ ಬೆಳಕು ಗುಪ್ತ ರೂಪದಿಂದ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. लेकिन ये लाइट कहाँ से ये कार्य कर रही है वे जान नहीं सकते हैं. ಆದರೆ ಈ ಒಂದು ಹೊಳಪು ಎಲ್ಲಿಂದ ಕಾರ್ಯ ಮಾಡ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಿಲ್ಲ. कोई है यहाँ तक ಟಚಿಂಗ್ ಹೋನೆ ಶುರು हो गई है. ಯಾರೋ ಇದ್ದಾರೆ ಅಂತಕ್ಕಂಥ ಒಂದು ಟಚಿಂಗ್ ಅಂತಕ್ಕಂಥದ್ದು ಶುರು ಆಗೋಗಿದೆ. ಆಖಿರ್ ढूंढते ಸ್ಥಾನ ಪರ್ ಪहुंच ही जाएंगे. ಕೊನೆಗೂ ಕೂಡ ಹುಡುಕ್ತಾ ತಮ್ಮ ಸ್ಥಾನಕ್ಕೆ ಹೋಗಿ ತಲುಪಿಬಿಡ್ತಾರೆ. तो ये टचिंग आप शुभ चिंतक मणियों को ಶ್ರೇಷ್ಠ ಸಂಕಲ್ಪ की चमक है. ಈ ಟಚಿಂಗ್ ಅಂತಕ್ಕಂಥದ್ದು ತಾವು ಶುಭ ಚಿಂತಕ ಮಣಿಗಳ ಶ್ರೇಷ್ಠ ಸಂಕಲ್ಪದ ಹೊಳಪು ಬಾಬ್ದಾದಾರವರ ಮುಖಾಂತರ ಪ್ರತಿಯೊಂದು ಮಕ್ಕಳಿಗೆ ಮಸ್ತಕದ ಮುಖಾಂತರ ಮಣಿಗಳಿಗೆ ಹೊಳಿತಾ ಇರುವಂಥದ್ದು ಕಾಣಿಸುತ್ತೆ. ಕ್ಯೋಂಕಿ ನಂಬರ್ ವಾರ್ ಚಮಕನೆ ವಾಲೆ ಹೇ. ಏಕೆಂತಂದರೆ ನಂಬರ್ ವಾರ್ ಹೊಳಿತಾ ಇರ್ತಕ್ಕಂಥದ್ದಾಗಿದೆ. ಹೈ ಸಭಿ ಶುಭ ಚಿಂತಕ ಮಣಿಯ ಲೇಕಿನ್ ಚಮಕ್ ನಂಬರ್ ವಾರ್ ಹೇ. ಎಲ್ಲರೂ ಕೂಡ ಶುಭ ಚಿಂತಕ ಮಣಿಗಳಾಗಿದ್ದಾರೆ, ಆದರೆ ನಂಬರ್ ವಾರ್ ಹೊಳಪು ಇದೆ. ಶುಭ ಚಿಂತಕ ಬನನಾ ಯಹ ಸಹಜ ರೂಪ ಕಿ ಮನಸಾ ಸೇವಾ ಹೇ. ಶುಭ ಚಿಂತಕರಾಗೋದು ಕೂಡ ಸಹಜ ರೂಪದಿಂದ ಮನಸಾ ಸೇವೆಯಾಗಿದೆ. जो चलते फिरते हर ब्राह्मण आत्मा व अनजान आत्माओं के प्रति कर सकते हो. ತಾವು ನಡೀತಾ ಓಡಾಡ್ತಾ ಪ್ರತಿಯೊಂದು ಅಜ್ಞಾನ ಆತ್ಮಗಳ ಪ್ರತಿಯಾಗಿ ನೀವು ಶುಭ ಚಿಂತಕನೆಗಳನ್ನು ಕೊಡ್ಬೋದು. आप सबको शुभ चिंतन बनने की चिंतक बनने की वाइब्रेशन वायुमंडल को वश चिंतामणि आत्माओं को वृत्ति को बहुत सहज परिवर्तन कर देंगे. ತಾವೆಲ್ಲರ ಶುಭ ಚಿಂತನೆಗಳು ವೈಬ್ರೇಷನ್ಸ್
ವಾಯುಮಂಡಲವು ಈ ಚಿಂತೆಯಲ್ಲಿರ್ತಕ್ಕಂಥ ಆತ್ಮಗಳ ವೃತ್ತಿಯನ್ನು ಸಹಜವಾಗಿ चेंज ಮಾಡುತ್ತೆ। आज के मनुष्य आत्माओं का जीवन में चारों ओर से चाहे व्यक्तियां द्वारा चाहे वैभव द्वारा व्यक्तियों में स्वार्थ भाव होने के कारण वैभवों में अल्पकाल का प्राप्ति होने के कारण थोड़ा समय के लिए श्रेष्ठ प्राप्ति की अनुभूति होती है, लेकिन अल्पकाल का खुशी थोड़ा समय के बाद चिंता के रूप में बदल जाती है। अर्थात वैभव व व्यक्त चिंता मिटाने वाला नहीं, चिंता उत्पन्न कराने के निमित्त बन जाते हैं। ಬಾಬಾ ಹೇಳ್ತಿದ್ದಾರೆ, ಸ್ವಲ್ಪ ಸಮಯಕ್ಕೋಸ್ಕರ ಅವರು ಕೂಡ ಪ್ರಾಪ್ತಿಯ ಅನುಭೂತಿ ಮಾಡ್ತಾರೆ ನಿಮ್ಮ ವೈಬ್ರೇಷನ್ಸಿಂದ, ಆದರೆ ಅಲ್ಪಕಾಲದ ಖುಷಿ ಸ್ವಲ್ಪ ಸಮಯಕ್ಕೋಸ್ಕರ ಚಿಂತೆಯನ್ನು ಬದಲಾಯಿಸುತ್ತೆ। ವೈಭವಗಳು ಅರ್ಥಾತ್ ವ್ಯಕ್ತಿ ಚಿಂತೆಗಳನ್ನು ಅಳಿಸುವಂಥ ಒಂದು ಚಿಂತೆ ಇಲ್ಲ, उत्पन्न ಮಾಡಿಸ್ತಕ್ಕಂಥದಕ್ಕೆ ನಿಮಿತ್ತ ಆಗಬೇಕು। ऐसी कोई ना कोई चिंता में परेशान आत्माओं को शुभ चिंतक आत्माएं बहुत थोड़ी दिखाई देते हैं। ಈ ರೀತಿ ಚಿಂತೆಗಳಿಂದ ಬೇಜಾರಿನಿಂದ ತುಂಬಿರ್ತಕ್ಕಂಥ ಆತ್ಮಗಳಿಗೆ ಶುಭಚಿಂತಕ ಆತ್ಮಗಳು ತುಂಬ ಕಡಿಮೆ ಕಾಣಿಸ್ತಾ ಇದ್ದಾರೆ। शुभचिंतक आत्माओं का थोड़ा समय का संपर्क भी अनेक चिंताओं को मिटाने का आधार बन जाता है। ತಾವು ಶುಭಚಿಂತಕ ಆತ್ಮಗಳದು ಸ್ವಲ್ಪ ಸಮಯ ಸಂಪರ್ಕದಲ್ಲಿ ಅನೇಕ ಚಿಂತೆಗಳನ್ನು ಅಳಿಸೋದಕ್ಕೆ ಆಧಾರ ಆಗುತ್ತೆ। तो आज विश्व को शुभचिंतक आत्माओं की आवश्यकता है। ಇಂದು ವಿಶ್ವದಲ್ಲಿ ತಾವು ಶುಭಚಿಂತಕ ಆತ್ಮಗಳ ಅಗತ್ಯತೆ ಇದೆ। इसलिए आप शुभचिंतक मणियाँ व आत्माएं विश्व को अति प्रिय है। ಅದರಿಂದ ತಾವು ಶುಭಚಿಂತಕ ಮಣಿಗಳು ಅಥವಾ ಆತ್ಮಗಳು ವಿಶ್ವಕ್ಕೆ अत्यंत प्रियरागिದ್ದಾರೆ। जब संपर्क में आ जाते हैं तो अनुभव करते हैं ऐसा शुभचिंतक दुनिया में कोई दिखाई नहीं देता है। ಯಾವಾಗ ಸಂಪರ್ಕದಲ್ಲಿ ಬರ್ತಕ್ಕಂಥವರು ಅನುಭವ ಮಾಡ್ತಾರೆ, ಇಂತಹ ಶುಭಚಿಂತಕ ಪ್ರಪಂಚದಲ್ಲಿ ಕೆಲವರೇ ಕಾಣಿಸ್ತಾರೆ ಅಂತ। ಶುಭಚಿಂತಕ್ ಕಹಾ ಸದಾ ರಹೆ इसका विशेष आधार है शुभचिंतन। ಶುಭಚಿಂತಕರು ಸದಾ ಇರಬೇಕು, ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಆಧಾರ ಆಗಿದೆ ಶುಭಚಿಂತನೆ। जिसका सदा शुभचिंतन रहेगा रहता है अवश्य वह शुभचिंतक है। ಯಾರಿಗೆ ಸದಾ ಶುಭಚಿಂತನೆ ಅಂತಕ್ಕಂಥದ್ದಿರುತ್ತೆ ಅವಶ್ಯಕವಾಗಿ ಅವರು ಶುಭಚಿಂತಕರಾಗಿರ್ತಾರೆ। अगर कभी कभी व्यर्थ चिंतन पर वह चिंतन होता है तो सदा शुभचिंतक नहीं रह सकते हैं। ಒಂದು ವೇಳೆ ಮನಸ್ಸಲ್ಲಿ ವ್ಯರ್ಥ ಚಿಂತನೆ ನಡೆಯುತ್ತೆ ಅಂತಂದರೆ, ಪರಚಿಂತನೆ ಇರುತ್ತೆ ಅಂತಂದರೆ ಅವರು ಸದಾ ಶುಭಚಿಂತಕರಾಗಿರಲಿಕ್ಕೆ साध्य ಇಲ್ಲ। शुभचिंतक आत्माएं औरों को भी व्यर्थ चिंतन पर चिंतन को समाप्त करने वाले हैं। ಶುಭಚಿಂತಕ ಆತ್ಮಗಳು ಬೇರೆಯವರನ್ನು ವ್ಯರ್ಥ ಚಿಂತನೆ ಪರಚಿಂತನೆಯಿಂದ ಸಮಾಪ್ತಿ ಮಾಡುವಂಥವ್ರಾಗಿರಬೇಕು। तो हर एक श्रेष्ठ सेवादारी अर्थात सदा शुभचिंतक मणि को शुभ चिंतन की शक्तिशाली खजाना सदा भरपूर होगा। ಅಂದಾಗ ಪ್ರತಿಯೊಬ್ಬ ಶ್ರೇಷ್ಠ ಸೇವಾದಾರಿ ಅರ್ಥಾತ್ ಸದಾ ಶುಭಚಿಂತಕ ಮಣಿಗಳ ಶುಭಚಿಂತನೆಯ ಶಕ್ತಿಶಾಲಿ ಖಜಾನೆ ಸದಾ ಭರ್ಪೂರ್ ಆಗಿರುತ್ತೆ। भरपूरता का कारण ही औरों के प्रति शुभचिंतक बन सकते हैं। ತುಂಬಿರುವ ಕಾರಣ ಬೇರೆಯವರ ಪ್ರತಿಯಾಗಿ ಶುಭಚಿಂತಕರು ಆಗಬಹುದು। ಶುಭಚಿಂತಕ ಅರ್ಥಾತ್ ಸರ್ವ ಜ್ಞಾನ ಖಜಾನೋನ್ ಸೆ ಭರ್ಪೂರ್। ಶುಭಚಿಂತಕರು ಅಂದರೆ ಸರ್ವ ಜ್ಞಾನ ರತ್ನಗಳಿಂದ ಭರ್ಪೂರ್ ಆಗಿರುವಂಥವರು। और ऐसा ज्ञान संपन्न दाता बन औरों के प्रति सदा शुभचिंतक बन सकते हैं। दाता आगी ಬೇರೆಯವರ ಪ್ರತಿಯಾಗಿ सदा शुभचिंतकरी ಆಗ್ಬೋದು। तो चेक करो कि सारे दिन में ज़्यादा समय शुभचिंतन रहता है व परचिंतन रहता है। ಪರಿಶೀಲನೆ ಮಾಡ್ಕೊಳ್ಳಿ, ಇಡೀ ದಿನದಲ್ಲಿ ಹೆಚ್ಚು ಸಮಯ ಶುಭಚಿಂತನೆ ಇರುತ್ತಾ ಅಥವಾ ಪರಚಿಂತನೆ ಇರುತ್ತಾ। शुभचिंतन वाला सदा अपने संपन्नता के नशे में रहता है। ಶುಭಚಿಂತನೆ ಇರ್ತಕ್ಕಂಥವ್ರು ಸದಾ ಸಂಪನ್ನತೆಯ ನಶೆಯಲ್ಲಿ ಇರ್ತಾರೆ। ಅದರಿಂದ ಅವರು ಶುಭಚಿಂತಕ ಸ್ವರೂಪದಿಂದ ಬೇರೆಯವರ ಪ್ರತಿಯಾಗಿ ದಾತ ಆಗಿರ್ತಾರೆ। और बढ़ता जाता है ಮತ್ತು ತುಂಬತಾ ಹೋಗ್ತಾರೆ। परचिंतन और व्यर्थ चिंतन वाला सदा खाली होने के कारण अपने को कमजोर अनुभव करेंगे।
ಪರಚಿಂತನೆ ಮತ್ತು ವ್ಯರ್ಥ ಚಿಂತನೆಯಲ್ಲಿರುವಂಥವರು ಖಾಲಿ ಆಗಿರುವ ಕಾರಣ ತಮ್ಮ ದುರ್ಬಲತೆ ಅನುಭವ ಮಾಡ್ತಾ ಇರ್ತಾರೆ. इसलिए शुभ चिंतक बन औरों को देने के पात्र नहीं बन सकते हैं. ಅದರಿಂದ ಶುಭ ಚಿಂತಕರಾಗಿ ಬೇರೆಯವ್ರಿಗೂ ಕೊಡುವಂಥ ಒಂದು ಪಾತ್ರರು ಆಗೋದಕ್ಕಾಗೋದಿಲ್ಲ. वर्तमान समय सर्व का चिंता मिटाने के निमित्त बनने वाले शुभ चिंतक मणियों की आवश्यकता है. ಪ್ರೆಸೆಂಟ್ ಸಮಯ ಸರ್ವ ಚಿಂತೆಗಳನ್ನು ಅಳಿಸುವಂಥವರು ನಿಮಿತ್ತರಾಗುವಂಥ ಶುಭ ಚಿಂತಕ ಮಣಿಗಳ ಅವಶ್ಯಕತೆ ಇದೆ. जो चिंता के बजाय शुभ चिंतन की विधि के अनुभवी बना सको. ಯಾರು ಚಿಂತೆಗೆ ಬದಲಾಗಿ ಶುಭ ಚಿಂತನೆಯ ವಿಧಿಯಿಂದ ಅನುಭವಿಗಳನ್ನಾಗಿ ಮಾಡಬೇಕು. ಜहाँ ಶುಭ ಚಿಂತನ ಹೋಗಾ ವहाँ ಚಿಂತ ಸ್ವತಃ ಸಮಾಪ್ತ ಹೋ ಜಾಯೆಂಗೆ. ಎಲ್ಲಿ ಶುಭ ಚಿಂತನೆ ಇರುತ್ತೆ ಅಲ್ಲಿ ಚಿಂತೆ ಆಟೋಮೆಟಿಕ್ ಆಗಿ ಸಮಾಪ್ತಿ ಆಗೋಗುತ್ತೆ. तो सदा शुभ चिंतक बन गुप्त सेवा कर रहे होना. ಅಂದಮೇಲೆ ಸದಾ ಶುಭ ಚಿಂತಕರಾಗಿ ಗುಪ್ತ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ. ये जो बेहद का विश्व सेवा का प्लान बनाया है, इस प्लान को सहज सफल बनाने का आधार पर ही शुभ चिंतक स्थिति है. ಏನು ಬೇಹದ್ದಿನ ಸೇವೆಯ ಪ್ಲಾನನ್ನು ಮಾಡಿದ್ದೀರಿ, ಈ ಪ್ಲಾನನ್ನು ಸಹಜವಾಗಿ ಸಫಲ ಮಾಡ್ಕೊಳ್ಳೋದಕ್ಕೆ ಆಧಾರ शुभ चिंतक स्थिति आಗಿದೆ. वैरायटी प्रकार की आत्मा संबंध संपर्क में आएंगे. ಅನೇಕ ಪ್ರಕಾರದ ವೆರೈಟಿ ಆತ್ಮಗಳು ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ऐसी आत्माओं के प्रति शुभ चिंतक बनना अर्थात उन आत्माओं को भी हिम्मत का पंख देना. ಈ ರೀತಿ ಆತ್ಮಗಳಿಗೆ ಶುಭ ಚಿಂತಕರು ಆಗಬೇಕು. ಅರ್ಥಾತ್ ಆ ಆತ್ಮಗಳಿಗೂ ಕೂಡ ಸಾಹಸದ ರೆಕ್ಕೆಯನ್ನು ಕೊಡಬೇಕು. क्योंकि सर्व आत्माएं चिंता की चिता पर रहने के कारण अपने हिम्मत उमंग उत्साह का पंख कमजोर कर चुकी है. ಯಾಕೆ ಅಂತಂದರೆ ಈ ಒಂದು ಅನೇಕ ಪ್ರಕಾರದ ಚಿಂತೆಗಳ ಚಿತಿಯಲ್ಲಿರುವ ಕಾರಣ ಆತ್ಮಗಳು ತಮ್ಮ ಸಾಹಸವನ್ನು ಉಮ್ಮಂಗವನ್ನು ಉತ್ಸಾಹದ ರೆಕ್ಕೆಗಳನ್ನು ಕಳ್ಕೊಂಡು ದುರ್ಬಲರು ಆಗಿಬಿಟ್ಟಿದ್ದಾರೆ. ಆ ಶುಭ ಚಿಂತಕ ಆತ್ಮಾओं की शुभ भावना उनको पंखों में शक्ति भरेंगे. ತಾವು ಶುಭ ಚಿಂತಕ ಆತ್ಮಗಳ ಶುಭ ಭಾವನೆ ಅವ್ರಿಗೂ ಕೂಡ ರೆಕ್ಕೆಗಳಲ್ಲಿ ಶಕ್ತಿನ ತುಂಬುತ್ತೆ. आपकी शुभ चिंतक भावनाओं का आधार से उड़ने लगेंगे. ತಾವು ಶುಭ ಚಿಂತಕ ಭಾವನೆಗಳ ಆಧಾರದಿಂದ ಹಾರುವಂಥವ್ರಾಗ್ತಾರೆ. ಅರ್ಥಾತ್ ಸಹಯೋಗಿ ಬನೆಂಗೆ. नहीं तो दिल शिकस्त हो गए हैं. ಇಲ್ಲ ಅಂತಂದರೆ ಖಿನ್ನರಾಗ್ಬಿಟ್ಟಿದ್ದಾರೆ. कि बेटर वर्ल्ड सुखमय संसार बनाना हम आत्माओं का की क्या शक्ति है. ಒಳ್ಳೆಯ ಸಮಾಜವನ್ನು ಕಟ್ಟುವಂಥದ್ದಕ್ಕಾಗಿ ನಾವು ಆತ್ಮಗಳಲ್ಲಿ ಯಾವ ಶಕ್ತಿ ಇದೆ. जो स्वयं को भी नहीं बना सके तो विश्व को क्या बनाएंगे. ಯಾರು ಸ್ವಯಂವನ್ನೇ ತಯಾರು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಂದರೆ ಬೆಟರ್ ಬೇರೆಯವ್ರನ್ನ ಹೇಗೆ ಮಾಡ್ತಾರೆ, ವಿಶ್ವವನ್ನು ಹೇಗೆ ಮಾಡ್ತಾರೆ. ವಿಶ್ವಕ್ಕೂ ಬದಲನಾ ಬಹುತ್ ಮುಷ್ಕಿಲ್ ಸಮಸ್ತೆ ಹೈ. ಜಗತ್ತನ್ನು ಬದಲಾವಣೆ ಮಾಡೋದು ತುಂಬ ಕಷ್ಟ ಅಂತ ತಿಳ್ಕೊಂತಾರೆ. ಕ್ಯೋಂಕಿ ವರ್ತಮಾನ ಸರ್ವ ಸತ್ತಾओं की ರಿಸಲ್ಟ್ ದೇಖ್ ಚುಕೆ ಹೈ. ಯಾಕೆ ಅಂತಂದರೆ ಪ್ರೆಸೆಂಟ್ ವರ್ಲ್ಡ್ನ ಎಲ್ಲ ನೋಡಿದ್ದಾರೆ, ಎಲ್ಲ ಒಂದು ಅಂಗಗಳು ಏನೇನು ಕಾರ್ಯ ಮಾಡ್ತಾ ಇದ್ದಾವೆ. ಇಸಿಲಿಯೇ ಮುಷ್ಕಿಲ್ ಸಮಸ್ತೆ ಹೈ, ಅದರಿಂದ ಕಷ್ಟ ಅಂತ ತಿಳ್ಕೊಂತ. ऐसी दिल शिकस्त आत्माओं को चिंता की चिता पर बैठी हुई आत्माओं को आपकी शुभ चिंतक शक्ति दिल शिकस्त से दिलकुश कर देंगे. ಅದರಿಂದ ತಾವು ಆತ್ಮಗಳ ಮುಖಾಂತರ ಖಿನ್ನರಾಗಿರ್ತಕ್ಕಂಥ ಆತ್ಮಗಳಿಗೆ, ಚಿತೆಯ ಮೇಲೆ ಕೂತಿರ್ತಕ್ಕಂಥ ಆತ್ಮಗಳಿಗೆ ತಮ್ಮ ಶುಭ ಚಿಂತಕ ಶಕ್ತಿ ಅಂತಕ್ಕಂಥದ್ದು ಖಿನ್ನರಾಗಿರೋರನ್ನು ಕೂಡ ಖುಷಿ ಮಾಡಿಸ್ಬೋದು. ಐಸೆ ಡೂಬೆ ಹುಯೇ ಮನುಷ್ಯೋं को तिनके का सहारा भी दिल खुश कर देता है. ಈ ರೀತಿ ಮುಳುಗಿರ್ತಕ್ಕಂಥ ಮನುಷ್ಯರು ಕೂಡ ಒಂದು ಮುಳುಗ್ತಾ ಇರೋವಂಥವ್ರಿಗೆ ಹುಲ್ಕಡ್ಡಿ ಆಸರೆ ಅಂತಕ್ಕಂಥದ್ದು ಪಡೆದು ಖುಷಿ ಮಾಡಿಸುತ್ತೆ. ಹಿಮ್ಮತ್ ಮೇಲೆ ಆತಾ ಹೈ, ಸಾಹಸದಲ್ಲಿ ತರುತ್ತೆ. तो आपकी शुभ चिंतक ಸ್ಥಿತಿ उनको सहारा अनुभव होंगी. ತಮ್ಮ ಶುಭ ಚಿಂತಕ ಸ್ಥಿತಿ ಅನ್ನೋದು ಅವ್ರಿಗೂ ಕೂಡ ಆಶ್ರಯ ಅನುಭವ ಮಾಡಿಸುತ್ತೆ. ಜಲ್ತಿ ಹುಯಿ ಆತ್ಮಾओं को शीतल जल का अनुभूति होंगे. ಉರಿತಾ ಇರ್ತಕ್ಕಂಥ ಆತ್ಮಗಳಿಗೆ ಶೀತಲ ಜಲದ ಅನುಭವ ಆಗುತ್ತೆ. ಸರ್ವ का सहयोग प्राप्त करने का आधार ही ಶುಭ ಚಿಂತಕ ಸ್ಥಿತಿ है. ಎಲ್ಲರ ಸಹಯೋಗವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಆಧಾರ ಆಗಿದೆ ಶುಭ ಚಿಂತಕ ಸ್ಥಿತಿ.
जो सर्व के प्रति शुभ चिंतक है उनका सर्व से सहयोग स्वतः प्राप्त होता ही है. ಯಾರು ಸರ್ವರ ಪ್ರತಿ ಶುಭ ಚಿಂತಕರಾಗಿರ್ತಾರೆ ಅವ್ರಿಗೆ ಸರ್ವರ ಸಹಯೋಗ ಆಟೋಮೆಟಿಕ್ ಆಗಿ प्राप्तियागते. शुभ चिंतक भावना औरों को मन में सहयोग की भावना सहज और स्वतः उत्पन्न करेंगे. ಶುಭ ಚಿಂತಕ ಭಾವನೆ ಬೇರೆಯವ್ರಿಗೂ ಕೂಡ ಮನಸ್ಸಿನಲ್ಲಿ ಸಹಯೋಗದ ಭಾವನೆ ಸಹಜವಾಗಿ ಸ್ವತಃವಾಗಿ ಉತ್ಪನ್ನ ಮಾಡಿಸುತ್ತೆ. शुभ चिंतक आत्माओं के प्रति ಶುಭಚಿಂತಕ ಆತ್ಮಗಳ ಪ್ರತಿಯಾಗಿ ಏಕ ದಿಲ್ ಮೇ ಸ್ನೇಹ ಕಾ ಉತ್ಪನ್ನ ಹೋತಾ ಹೈ. ಒಂದು ಹೃದಯದ ಸ್ನೇಹ ಅಂತಕ್ಕಂಥದ್ದು ಉತ್ಪತ್ತಿ ಆಗತ್ತೆ. ಸ್ನೇಹಕಿ ಸಹಯೋಗಿ ಬನಾ ದೇತಾ ಹೈ. ಈ ಸ್ನೇಹನೇ ಸಹಯೋಗಿಗಳನ್ನು ಮಾಡಿಸುತ್ತೆ. ಜहाँ ಸ್ನೇಹ ಹೋತಾ ಹೈ ವहाँ समय संपत्ति सहयोग सदा न्योछावर करने के लिए तैयार हो जाते हैं. ಎಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಸಮಯ ಸಂಪತ್ತು ಸಹಯೋಗ ಸದಾ समर्पणे ಮಾಡಲಿಕ್ಕೂ ಕೂಡ ರೆಡಿ ಆಗಿಬಿಡ್ತಾರೆ. तो शुभ चिंतक स्नेही बनाओ, सहयोगी बनाओ, तब सर्व प्रकार का सहयोग में न्योछावर बनाएंगे. ಅದರಿಂದ ಶುಭ ಚಿಂತಕರಾಗಿ ಸ್ನೇಹಿಗಳನ್ನಾಗಿ ತಯಾರು ಮಾಡಿ ಸ್ನೇಹನೇ ಎಲ್ಲ ಪ್ರಕಾರದ ಸಹಯೋಗನ ಕೊಡಿಸಲಿಕ್ಕೆ ನಿಮಿತ್ತ ಆಗುತ್ತೆ. इसलिए सदा शुभ चिंतन से ಸಂಪನ್ನ ರಹೋ. ಅದರಿಂದ ಸದಾ ಶುಭ ಚಿಂತನೆಗಳಿಂದ ಸಂಪನ್ನರಾಗಿರಿ. ಶುಭ ಚಿಂತಕ್ ಬನ್ ಸರ್ವಕ್ಕೆ ಸ್ನೇಹಿ ಸಹಯೋಗಿ ಬನಾओ. ಶುಭ ಚಿಂತಕರಾಗಿ ಸರ್ವರ ಸ್ನೇಹಿಗಳು ಸಹಯೋಗಿಗಳು ಆಗಿ. ಶುಭ ಚಿಂತಕ ಆತ್ಮ सर्व की संतुष्टता का सहज सर्टिफिकेट ले सकती है. ಶುಭ ಚಿಂತಕ ಆತ್ಮಗಳು ಸರ್ವರ ಸಂತುಷ್ಟತೆಯ ಸಹಜ ಸರ್ಟಿಫಿಕೇಟ್ ಅನ್ನು ತೆಗೆದುಕೋಬಹುದು. शुभ चिंतक ही सदा प्रसन्नता की पर्सनालिटी में रह सकती है. ಶುಭ ಚಿಂತಕ ಆತ್ಮಗಳೇ ಸದಾ ಪ್ರಸನ್ನತೆಯ ಪರ್ಸನಾಲಿಟಿಯಲ್ಲಿ ಇರಲಿಕ್ಕೆ ಸಾಧ್ಯ. ವಿಶ್ವಕ್ಕೆ ಆगे ವಿಶೇಷ ಪರ್ಸನಾಲಿಟಿ ವಾಲೆ ಬನ್ ಸಕ್ತೆ ಹೈ. ಜಗತ್ತಿನ ಎದುರುಗಡೆ ವಿಶೇಷವಾದಂಥ ವ್ಯಕ್ತಿತ್ವ ಉಳ್ಳವರು ಆಗ್ಬೋದು. ಆಜ್ಕಲ್ ಪರ್ಸನಾಲಿಟಿ ವಾಲಾ ಆತ್ಮಾಯೇ ಸಿರ್ಫ್ ನಾಮಿ ಗ್ರಾಮಿ ಬಂತೆ ಹೈ. ಈಗಿನ ಕಾಲದಲ್ಲಿ ವ್ಯಕ್ತಿತ್ವ ಇರತಕ್ಕಂಥ ಆತ್ಮಗಳು ಕೇವಲ ಪ್ರಸಿದ್ಧರು ಆಗ್ಬೋದು. ಅರ್ಥಾತ್ ನಾಮ್ ಬುಲಂದ್ ಹೋತಾ ಹೈ ಅಂದರೆ ಹೆಸರು ಪ್ರಸಿದ್ಧ ಆಗುತ್ತೆ. ಲೇಕಿನ್ ಆಪ್ ರೂಹಾನಿ ಪರ್ಸನಾಲಿಟಿ ವಾಲೆ ಸಿರ್ಫ್ ನಾಮಿ ಗ್ರಾಮಿ ಅರ್ಥಾತ್ ಗಾಯನ ಯೋಗ್ಯ ನಹಿ. ಆದರೆ ತಾವು ಆತ್ಮಿಕ ವ್ಯಕ್ತಿತ್ವ ಉಳ್ಳಂಥವರು ಕೇವಲ ಪ್ರಸಿದ್ಧರಷ್ಟೇ ಅಲ್ಲ, ಗಾಯನ ಯೋಗ್ಯರು ಅಲ್ಲ. ಆದರೆ ಗಾಯನ ಯೋಗ್ಯ ಸಾಥ್ ಸಾಥ್ ಪೂಜನ್ ಯೋಗ್ಯ ಭಿ ಬಂತೆ ಹೋ. ಗಾಯನ ಯೋಗ್ಯರಿಗೆ ಜೊತೆಗೆ ಪೂಜೆಗೂ ಯೋಗ್ಯರಾಗ್ತಾರೆ. कितना भी बड़े धर्म क्षेत्र में, राज्य क्षेत्र में, साइंस के क्षेत्र में पर्सनालिटी वाले प्रसिद्ध हुए हैं, लेकिन आप रूहानी पर्सनालिटी समान 63 जन्म पूजनीय नहीं बने. इसलिए यह शुभ चिंतक बनने की विशेषता है. ಇವತ್ತು ಎಷ್ಟೇ ಧರ್ಮ ಕ್ಷೇತ್ರದಲ್ಲಿ, ರಾಜ್ಯ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪರ್ಸನಾಲಿಟಿ ಇರೋವಂಥವ್ರು ಇರ್ಬೋದು, ಪ್ರಸಿದ್ಧ ಆಗಿರೋರು ಇರ್ಬೋದು. ಆದರೆ ತಾವು ಆತ್ಮಿಕ ವ್ಯಕ್ತಿತ್ವ ಇರತಕ್ಕಂಥವರ ಸಮಾನ 63 ಜನ್ಮಗಳು ಪೂಜನೀಯರಾಗಲಿಕ್ಕೆ ಆಗೋದಿಲ್ಲ. ಇಸ್ಲಿಯೇ ಯ ಶುಭ ಚಿಂತಕ್ ಬನ್ನೇಕಿ ವಿಶೇಷತಾ ಹೈ. ಅದರಿಂದ ತಮ್ಮದು ವಿಶೇಷವಾಗಿ ಶುಭ ಚಿಂತಕರಾಗುವಂಥ ಅವಶ್ಯಕತೆ ಇದೆ. ಸರ್ವಕೋ ಜೋ ಪ್ರಾಪ್ತ ಹೋತಾ ಹೈ खुशी की, सहारे की, हिम्मत के पंखों की, उमंग उत्साह की या प्राप्ति की दुआएं आशीर्वाद किसको अधिकारी बच्चे बना देता है. ಅದರಿಂದ ಸರ್ವ ಪ್ರಾಪ್ತಿಯಾಗಿರ್ತಕ್ಕಂತಹ ತಾವು ಖುಷಿಯ ಆಸರೆಯಿಂದ, ಹಿಮ್ಮತ್ತಿನ ರೆಕ್ಕೆಗಳಿಂದ, ಉಮ್ಮಂಗ ಉತ್ಸಾಹದಿಂದ ಈ ಒಂದು ಪ್ರಾಪ್ತಿಯಾಗಿರ್ತಕ್ಕಂಥ ಆಶೀರ್ವಾದಗಳೇನಿದ್ದಾವೆ ಮತ್ತು ಖುಷಿ ಅಂತಕ್ಕಂಥದ್ದೇನಿದೆ ಅನೇಕರನ್ನು ಅಧಿಕಾರಿ ಮಕ್ಕಳನ್ನಾಗಿ ಮಾಡುತ್ತೆ. और कोई भक्त आत्मा बन जाते हैं. ಕೆಲವರು ಭಕ್ತ ಆತ್ಮಗಳಾಗ್ತಾರೆ. इसलिए ಅನೇಕ ಜನ್ಮ ಪೂಜ್ಯ ಬನ್ ಜಾತೆ हैं. ಅದರಿಂದ ಅನೇಕ ಜನ್ಮಗಳವರು ಪೂಜ್ಯರಾಗ್ತಾರೆ. ಶುಭ ಚಿಂತಕ ಅರ್ಥಾತ್ ಬಹುತ್ ಕಾಲ ಕಿ ಪೂಜ್ಯ ಆತ್ಮಯೇ. ಶುಭ ಚಿಂತಕರು ಅಂದರೆ ಬಹಳ ಕಾಲದ ಪೂಜ್ಯ ಆತ್ಮಗಳು. यह विशाल कार्य आरंभ करने के साथ साथ जैसे और प्रोग्राम बनाते हो. ಈ ವಿಶಾಲ ಕಾರ್ಯವನ್ನು ಆರಂಭ ಮಾಡೋದರ ಜೊತೆ ಇಲ್ಲಿ ಹೇಗೆ ಪ್ರೋಗ್ರಾಮ್ ಮಾಡ್ತೀರಾ, ಉಸ್ಕೆ ಸಾಥ್ ಸಾಥ್ ಸ್ವಾಕೆ ಪ್ರತಿ ಪ್ರೋಗ್ರಾಮ್ ಬನಾವೋ. ಅದರ ಜೊತೆನಲ್ಲಿ ಸ್ವಯಂನ ಪ್ರತಿ ಪ್ರೋಗ್ರಾಮನ್ನು ಮಾಡಿ. ಸದಾ ಕೆ ಲಿಯೇ ಹರ್ ಆತ್ಮ ಕೆ ಪ್ರತಿ और अनेक प्रकार की भावनाएं परिवर्तन कर शुभ चिंतक भावना सदा रखेंगे. ಸದಾ ಕಾಲಕ್ಕೋಸ್ಕರ ಪ್ರತಿಯೊಂದು ಆತ್ಮದ ಬಗ್ಗೆ
ಅನೇಕ ಪ್ರಕಾರದ ಭಾವನೆಗಳನ್ನು ಪರಿವರ್ತನೆ ಮಾಡಿ ಒಂದೇ ಶುಭಚಿಂತಕ ಭಾವನೆಯನ್ನು ಇಟ್ಕೊಳ್ತೇನೆ. ಎರಡನೇದಾಗಿ स्वयं से आगे बढ़ाने आगे रखने का श्रेष्ठ सहयोग सदा देते रहेंगे. ಸರ್ವರನ್ನು ಸ್ವಯಂನಿಂದ ಮುಂದುವರಿಸುವಂಥ ಮುಂದಿಡ್ತಕ್ಕಂಥ ಶ್ರೇಷ್ಠ ಸಹಯೋಗ ಸದಾ ಕೊಡ್ತಾ ಇರ್ತೇವೆ. बेटर वर्ल्ड अर्थात श्रेष्ठ विश्व बनाने के लिए सर्वप्रति श्रेष्ठ कामना द्वारा सहयोगी बनेंगे. ಬೆಟರ್ ವರ್ಲ್ಡ್ ಅರ್ಥಾತ್ ಶ್ರೇಷ್ಠ ವಿಶ್ವ ಮಾಡ್ತಕ್ಕಂಥ ಸರ್ವರ ಪ್ರತಿ ಶ್ರೇಷ್ಠ ಕಾಮನೆಯ ಮುಖಾಂತರ ಸಹಯೋಗಿ ಆಗ್ತೇವೆ. सदा व्यर्थ चिंतन पर चिंतन के समाप्त कर अर्थात बीती बातों को बिंदी लगाए. बिंदी अर्थात मणि बन सदा विश्व को सर्व को अपने श्रेष्ठ भावना श्रेष्ठ कामना स्नेह की भावना व्यर्थ समर्थ बनाने की भावना की किरणें की रोशनी देते रहेंगे. ಸದಾ ವ್ಯರ್ಥ ಚಿಂತನೆಯಿಂದ ಮುಕ್ತರಾಗಿದ್ದು ಪರಚಿಂತನೆಯನ್ನು ಸಮಾಪ್ತಿ ಮಾಡಿ ಕಳೆದೋಗಿರುವಂಥ ಮಾತುಗಳಿಗೆ ಬಿಂದು ಇಟ್ಟು ಬಿಂದು ಅರ್ಥಾತ್ ಮಣಿಯಾಗಿ ಸದಾ ವಿಶ್ವಕ್ಕೆ ಸರ್ವರಿಗೆ ಶ್ರೇಷ್ಠ ಭಾವನೆ ಶ್ರೇಷ್ಠ ಕಾಮನೆ ಸ್ನೇಹದ ಭಾವನೆ ಸಮರ್ಥರಾಗುವಂಥ ಭಾವನೆಯ ಕಿರಣಗಳ ಬೆಳಕನ್ನು ಕೊಡ್ತಾ ಇರ್ತೇವೆ. यह स्वा का प्रोग्राम सारे प्रोग्राम के सफलता का ಫೌಂಡೇಶನ್. ಈ ಸ್ವಯಂನ ಪ್ರೋಗ್ರಾಮ್ ಅನ್ನುವಂಥದ್ದು ಇಡೀ ಪ್ರೋಗ್ರಾಮ್ಗೆ ಸಫಲತೆಗೆ ಫೌಂಡೇಶನ್ ಆಗಿದೆ. ಇಸ್ ಫೌಂಡೇಶನ್ ಕೋ ಸದಾ ಮಜಬೂತ್ ರಖನಾ. ಈ ತಳಪಾಯವನ್ನು ಸದಾ ಗಟ್ಟಿಯಾಗಿ ಇಟ್ಕೋಬೇಕು. तो प्रत्यक्षता का आवाज स्वतः ही बुलंद होगा. ಆಗ ಪ್ರತ್ಯಕ್ಷತೆಯ ಕೂಗು ಅನ್ನೋದು ಸ್ವತಃವಾಗಿ ಎಲ್ಲ ಕಡೆಯಲ್ಲಿ ಹರಡುತ್ತೆ. ಸಮಜಾ. ಸಭಿ ಕಾರ್ಯಕ್ಕೆ ನಿಮಿತ್ತವನ ಎಲ್ಲರೂ ಕಾರ್ಯಕ್ಕೆ ನಿಮಿತ್ತರಾಗಿದ್ದೀರಾ. जब विश्व के सहयोगी बनाते हैं तो पहले तो आप निमित्त हो. ಮೊದಲು ತಾವು ನಿಮಿತ್ತರಾಗಿದ್ದೀರಿ. छोटे बड़े बीमार हो या स्वास्थ्य हो महारथी घोड़े सवार सभी सहयोगी. ಚಿಕ್ಕವರು ದೊಡ್ಡವರು ಅನಾರೋಗ್ಯದಲ್ಲಿರೋರು ಆರೋಗ್ಯದಲ್ಲಿರೋರು ಮಹಾರಥಿಗಳು ಕುದುರೆ ಸವಾರು ಎಲ್ಲರೂ ಸಹಯೋಗಿ ಆಗಿದ್ದು. ಯಾದೇ ತೋ ಹೈ ನಹಿ ತೋ ಸಭಿ ಕಾ ಅಂಗುಲಿ चाहिए. ಎಲ್ಲರ ಸಹಯೋಗ ಬೇಕು. ಹರ್ ಏಕ್ ಈಂಟ್ ಕಾ ಮಹತ್ವ. ಪ್ರತಿಯೊಂದು ಇಟ್ಟಿಗೆದು ಮಹತ್ವಿಕೆ ಇದೆ. कोई फाउंडेशन की ईंट कोई ऊपर दीवार की ईंट लेकिन एक एक ईंट महत्व वाली है. ಕೆಲವರು ತಳಪಾಯದಲ್ಲಿರ್ತಕ್ಕಂಥ ಫೌಂಡೇಶನ್ ಕಲ್ಲಾಗಿದ್ದಾರೆ, ಕೆಲವರು ಗೋಡೆನಲ್ಲಿರ್ತಕ್ಕಂಥ ಇಟ್ಟಿಗೆ ಆಗಿದ್ದಾರೆ. ಪ್ರತಿಯೊಂದು ಇಟ್ಟಿಗೆದು ಮಹತ್ವಿಕೆ ಉಳ್ಳದ್ದಾಗಿದೆ. आप सभी समझते हैं कि हम प्रोग्राम कर रहे हैं या समझते प्रोग्राम वाले बनाते हैं. ಪ್ರೋಗ್ರಾಮ್ ಬನಾನೆ ವಾಲೆ ಕಾ ಪ್ರೋಗ್ರಾಮ್ ಹೇ. ನೀವೆಲ್ಲರೂ ಪ್ರೋಗ್ರಾಮ್ ಮಾಡ್ತಾ ಇದ್ದೀರೋ ಅಥವಾ ಪ್ರೋಗ್ರಾಮ್ ಮಾಡೋ ಅಂಥವ್ರಾಗಿದ್ದೀರೋ. ಪ್ರೋಗ್ರಾಮ್ ಮಾಡೋ ಅಂಥವರೇ ಪ್ರೋಗ್ರಾಮ್ ಆಗಿದೆ ಅಲ್ವಾ. ಹಮಾರಾ ಪ್ರೋಗ್ರಾಮ್ ಕೇತೇನ ನಮ್ಮದೇ ಕಾರ್ಯಕ್ರಮ ಅಂತ ಹೇಳ್ತಿರಲ್ಲ. तो बाप दादा बच्चों का विशाल कार्य को प्रोग्राम को देख हर्षित है. ಬಾಪ್ ದಾದಾರವರು ಮಕ್ಕಳ ವಿಶಾಲ ಕಾರ್ಯವನ್ನು ನೋಡಿ ಪ್ರೋಗ್ರಾಮನ್ನು ನೋಡಿ ಖುಷಿ ಆಗ್ತಾ ಇದೆ. ದೇಶ ವಿದೇಶ ಮೇ ವಿಶಾಲ कार्य का उमंग उत्साह अच्छा है. ದೇಶ ವಿದೇಶದ ವಿಶಾಲ ಕಾರ್ಯದ ಉಮ್ಮಂಗ ಉತ್ಸಾಹ ಚೆನ್ನಾಗಿದೆ. हर एक ब्राह्मण आत्मा के अंदर विश्व की आत्माओं के लिए रहम है. ಪ್ರತಿಯೊಂದು ಬ್ರಾಹ್ಮಣ ಆತ್ಮದ ಒಳಗಡೆ ವಿಶ್ವದ ಆತ್ಮಗಳಿಗೋಸ್ಕರ ದಯೆ ಇದೆ. तरस है. हमारे सर्व भाई बहनें बाप की प्रत्यक्षता का आवाज सुने. ನಮ್ಮ ಎಲ್ಲ ಸಹೋದರ ಸಹೋದರಿಯರು ಪ್ರತ್ಯಕ್ಷತೆಗೆ ಕೂಗು ಕೇಳಬೇಕು. ಆಪ್ ಅಪ್ನಾ ಕಾರ್ಯ ಕರ್ ರಹಾ ಹೈ. ತಾವು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಸಮೀಪ ಆವೆ, ಸಂಬಂಧ ಮೇ ಆವೆ, ಅಧಿಕಾರಿ ಬನೆ, पूज्य देवता बने या 33 करोड़ नाम गायन करने वाले बने, लेकिन आवाज़ जरूर सुने. ಬಾಬಾ ತಿಳಿಸ್ತಾ ಇದ್ದಾರೆ, ಸಮೀಪದಲ್ಲೇ ಆದರೂ ಬರಲಿ, ಸಂಬಂಧದಲ್ಲಾದರೂ ಬರಲಿ, ಅಧಿಕಾರಿಗಳಾದರೂ ಆಗಲಿ, ಪೂಜ್ಯ ದೇವತೆ ಆದರೂ ಆಗಲಿ, ಅಥವಾ 33 ಕೋಟಿ ದೇವತೆಗಳ ಹೆಸರು ಗಾಯನ ಮಾಡ್ತಕ್ಕಂಥವರಾದರೂ ಆಗಲಿ, ಆದರೆ ಕೂಗಂತೂ ಜರೂರ್ ಕೇಳಲಿ. ಈ ರೀತಿ ಉಮ್ಮಂಗ ಇದೆಯಲ್ವಾ. ಅಭಿ ತೋ 9 लाख ही नहीं बनाए. ಇನ್ನೂ 9 ಲಕ್ಷ ಮಾಡಿಲ್ಲ. ಆವಾಗ तो समझा अपना प्रोग्राम. ಗೊತ್ತಾಯ್ತಾ ನಿಮ್ಮ ಪ್ರೋಗ್ರಾಮ್. अपनापन ही अपने प्रोग्राम में अपना विश्व बनाएंगे. ತಮ್ಮತನನೇ
ತಮ್ಮ ಪ್ರೋಗ್ರಾಂನಲ್ಲಿ ವಿಶ್ವವನ್ನು ಆ ರೀತಿ ಮಾಡುತ್ತೆ. अच्छा, ಇವತ್ತಿನ ವರದಾನ ಆಗಿದೆ, ಸರ್ವ ಆತ್ಮಾओं को शक्तियों का दान देने वाले ಮಾಸ್ಟರ್ ಬೀಜ ಸ್ವರೂಪ ಭವ. ಸರ್ವ ಆತ್ಮಗಳಿಗೂ ತಮ್ಮ ಶಕ್ತಿಗಳ ದಾನವನ್ನು ನೀಡತಕ್ಕಂಥ ಮಾಸ್ಟರ್ ಬೀಜ ಸ್ವರೂಪರು ಆಗಿರಿ. ಅನೇಕ ಭಕ್ತ ಆತ್ಮ ರೂಪಿ पत्ते जो सूख गए हैं मुरझा गए हैं सूख गए हैं मुरझा गए, उनका फिर से अपना बीज रूप स्थिति द्वारा ಶಕ್ತಿयों का दान दो. ಅನೇಕ ಆತ್ಮಗಳು, ಭಕ್ತಾತ್ಮಗಳು ಅನ್ನುವಂಥ ಎಲೆಗಳು ಇವತ್ತು ಒಣಗೋಗ್ಬಿಟ್ಟಿದ್ದಾರೆ, ಬಾಡಿ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಪುನಃ ತಾವು ಬೀಜರೂಪ ಸ್ಥಿತಿಯಿಂದ ಶಕ್ತಿಗಳ ದಾನವನ್ನು ಕೊಡಿ. ಅವ್ರಿಗೆ ಸರ್ವ ಪ್ರಾಪ್ತಿಗಳನ್ನು ಮಾಡಿಸೋದಕ್ಕೆ ಆಧಾರ ತಾವಾಗಿ ಆಪ್ಕಿ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ, ತಮ್ಮ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಏನಿದೆ, ಜब स्वयं इच्छा मात्र अविद्या होंगे तब ही अन्य आत्माओं की सर्व इच्छाएं पूर्ण कर सकेंगे. ಆಗಲೇ ಎಲ್ಲ ಆತ್ಮಗಳ ಇಚ್ಛೆಗಳನ್ನು ಪೂರ್ಣ ಮಾಡಲಿಕ್ಕಾಗುತ್ತೆ. ಇಚ್ಛಾ ಮಾತ್ರ ಅವಿದ್ಯಾ ಅರ್ಥಾತ್ ಸಂಪೂರ್ಣ ಶಕ್ತಿಶಾಲಿ ಬೀಜರೂಪ ಸ್ಥಿತಿ. ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಅಂದರೆ ಸಂಪೂರ್ಣ ಶಕ್ತಿಶಾಲಿ ಬೀಜರೂಪ ಸ್ಥಿತಿಯಾಗಿದೆ. तो ಮಾಸ್ಟರ್ ಬೀಜ ರೂಪ ಬನ್ ಭಕ್ತೋं की पुकार सुनो प्राप्ति कराओ. ಅದರಿಂದ ಮಾಸ್ಟರ್ ಬೀಜ ರೂಪರಾಗಿ ಭಕ್ತರ ಕೂಗನ್ನು ಕೇಳಿ ಪ್ರಾಪ್ತಿಗಳನ್ನು ಮಾಡಿಸಿ. ಸ್ಲೋಗನ್, ಸದಾ ಸುಪ್ರೀಂ ರೂह की छत्रछाया में रहना ही अलौकिक जीवन का सेफ्टी का साधन है. ಸದಾ ಪರಮ ಆತ್ಮ ಛತ್ರಛಾಯೆ ಒಳಗಡೆ ಇರೋದೇನೆ ಅಲೌಕಿಕ ಜೀವನಕ್ಕೆ ಒಂದು ತಳಪಾಯ ಅಥವಾ ಸಾಧನ ಆಗಿದೆ. ಅಚ್ಚಾ, ಓಂ ಶಾಂತಿ.